ಪ್ರಶಾಂತ್ ಭೂಷಣ್ ಖ್ಯಾತ ವಕೀಲ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡೆಯುವಂಥ ಸೀಟ್ಗಳೆಷ್ಟು? ಬಿಜೆಪಿಯ ಅಬ್ ಕಿ ಬಾರ್ 400 ಪಾರ್, ಈ ಒಂದು ಹೇಳಿಕೆನೇ ಟುಸ್ಸಾಗಿಬಿಡುತ್ತಾ? ಪ್ರಶಾಂತ್ ಭೂಷಣ್ ಅವರ ಒಂದು ವಿವರಣೆ ಇದೆ, ಇದು ವಿಶ್ಲೇಷಣೆ ಕೂಡ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿ ಯಾಕೆ 400 ಸೀಟ್ ದಾಟ್ತೀವಿ ಅಂತ ಹೇಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಆತಂಕಗಳಿದೆ ಬಿಜೆಪಿಗೆ. ಅದಕ್ಕೆ ಒಂದು ಎಕ್ಸಾಜುರೇಟ್ ನಂಬರ್, ಉತ್ಪ್ರೇಕ್ಷಿತ ಸೀಟ್ಗಳ ಸಂಖ್ಯೆಯನ್ನು ಬಿಜೆಪಿ ಮಾತಾಡ್ತಾ ಇದೆ. 400 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಬಿಜೆಪಿ ಓಟಕ್ಕೆ ಈ ಬಾರಿ ಎಂಥ ಬ್ರೇಕ್ ಬೀಳುತ್ತೆ ನೋಡಿ ಅಂತ ಕೂಡ ಪ್ರಶಾಂತ್ ಭೂಷಣ್ ಹೇಳ್ತಾ ಇದ್ದಾರೆ. ಇವ್ರದ್ದು ಈ ಒಂದು ಸೀಟ್ಗಳು ಬರಲ್ಲ ಅಂತ ಗೊತ್ತಾದ ಮೇಲೇ ದ್ವೇಷ ಭಾಷಣಕ್ಕೆ ಇವರು ಇಳಿದುಬಿಟ್ಟಿದ್ದಾರೆ. ಹೇಗಾದರೂ ಮಾಡಿ, ಏನಾದರೂ ಮಾಡಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡಿಕೊಳ್ಬೇಕು ಅಂತ ಅವ್ರ ಪ್ಲಾನ್ ಇದ್ದಂತೆ ಇದೆ ಅಂತ ಖ್ಯಾತ ವಕೀಲ ಪ್ರಶಾಂತ್ ಭೂಷಣ್ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ 400 ಸೀಟನ್ನು ಬಿಜೆಪಿ ಗೆಲ್ಲೋದಿರಲಿ, 200 ಸೀಟ್ಗಳನ್ನು ಕೂಡ ಇವರು ಗೆಲ್ಲೋದು ಕಷ್ಟ ಇದೆ, ಆ ಗಡಿ ಕೂಡ ದಾಟಲ್ಲ ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಪ್ರಶಾಂತ್ ಭೂಷಣ್ ಹೇಳೋದು ತನ್ನ ಹಿಡಿತದಿಂದ, ತನ್ನ ನಿಯಂತ್ರಣದಿಂದ ಎಂಟೈರ್ ಎಲೆಕ್ಷನ್ ಜಾರ್ತಾ ಇದೆ, ಚುನಾವಣೆ ಕೈ ತಪ್ಪುತ್ತಾ ಇದೆ ನಮಗೆ ಅಂತ ಪ್ರಧಾನಿ ಮೋದಿಯವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ಹತಾಶರಾಗಿ ಬೆಂಕಿ ಉಗುಳುವಂತಹ ಭಾಷಣವನ್ನು ಮಾಡ್ತಾ ಇದ್ದಾರೆ. ಯಾವಾಗ 200 ಸೀಟ್ ಕೂಡ ಬರಲ್ಲ ಅಂತ ಗೊತ್ತಾಯಿತೋ ಅದಕ್ಕೆ ಬೇರೆಲ್ಲ ವಿಚಾರ ಬಿಟ್ಬಿಟ್ರು ಅವರು. ಹಿಂದೂ ಮುಸ್ಲಿಂ ಪಾಕಿಸ್ತಾನ, ಇದನ್ನೇ ಅವ್ರು ಯಾಕೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇಲ್ಲ ಅವ್ರ ಹತ್ರ ಭಾಷಣ ಮಾಡಲಿಕ್ಕೆ. ಅದಕ್ಕೆ ಅವರು ಬೆಂಕಿ ಉಗುಳುವ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ಹಲವು ಕಾರಣಗಳಿಗಾಗಿ ಬಿಜೆಪಿ ವಿರುದ್ಧ ಜನ ಆಕ್ರೋಶಿತರಾಗಿದ್ದಾರೆ ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಬೆದರಿಕೆ ಇದೆ ಅನ್ನೋದು ದೇಶದ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಡೆಮಾಕ್ರಸಿ ಅಂಡರ್ ಥ್ರೆಟ್, ಪ್ರಜಾಪ್ರಭುತ್ವಕ್ಕೇ ದೊಡ್ಡ ಮಟ್ಟದ ಬೆದರಿಕೆ ಇದೆ. ಆ ಕಾರಣದಿಂದನೇ ಬಿಜೆಪಿ 200 ಸ್ಥಾನಗಳ ಗಡಿ ಕೂಡ ದಾಟಲ್ಲ. ವಿಪಕ್ಷ ನಾಯಕರನ್ನು ಜೈಲಿಗೆ ಕಳಿಸುವ ಅಧಿಕಾರ ದುರುಪಯೋಗ ಆಗ್ತಾ ಇದೆ. ಇಲ್ಲಿ ವಿಪಕ್ಷ ನಾಯಕರನ್ನ, ವಿರೋಧ ಪಕ್ಷಗಳ ನಾಯಕರನ್ನು, ತಮ್ಮ ಪಾರ್ಟಿ ಅಲ್ಲದ ಬೇರೆ ಪಾರ್ಟಿಯ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸೋದೇ ಇವರ ಅಧಿಕಾರ ಆಗಿಬಿಟ್ಟಿದೆ. ಅಧಿಕಾರ ಈ ಮಟ್ಟದಲ್ಲಿ ದುರುಪಯೋಗ ಕೂಡ ಆಗಿದೆ. ಕೋಮು ಪ್ರಚಾರವೂ ಸೇರಿದಂತೆ ಈ ಥರ ಕೋಮು ವಿಚಾರವನ್ನೇ ಇಟ್ಕೊಂಡು ಇವರು ಭಾಷಣ ಮಾಡ್ತಾ ಇದ್ದಾರಲ್ಲ, ಇದು ಪ್ರಧಾನಿ ಮೋದಿಯವರ ಜನಪ್ರಿಯತೆ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಕೋಮುವಾದದ ಮೇಲೆ ರಾಷ್ಟ್ರವನ್ನು ವಿಭಜಿಸುವಂಥ ಯತ್ನ ಕೂಡ ಆಗ್ತಾ ಇದೆ. ಮುಂದಿನ ಪ್ರಧಾನಿ ಮೋದಿ ಅಂತ ಬಿಜೆಪಿ ಬೆಂಬಲಿಗರಷ್ಟೇ ಹೇಳ್ತಾ ಇದ್ದಾರೆ ಅಂತ ಕೂಡ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ.